ದರ್ಶನ್ ಅವರ ಮೇಲೆ ನನಗಿರುವ ಅಭಿಮಾನದಿಂದ ನಾನು ಅದನ್ನು ಮಾಡ್ತಾಯಿದ್ದೀನಿ. ಇವತ್ತಲ್ಲ ನಾಳೆ ಬರ್ತಾರೆ, ಅವರು ದೋಷಮುಕ್ತರಾಗ್ತಾರೆ. ಎಲ್ಲರೂ ಹೇಳ್ತಾರೆ ಅವರು ಅದು ಮಾಡಿದ್ದಾರೆ ಇದು ಮಾಡಿ. ಯಾರು ನೋಡಿದ್ದಾರೆ? ಸಾಕ್ಷಿ ತೋರಿಸಿ ತಾಯಿ. ಸಾಕ್ಷಿ ಇದ್ದು ಅವ್ರು ಮಾಡಿದ್ದು ನಿಜ ಅಂತಾದರೆ ನಾನೇ ಹೇಳ್ತೀನಿ ಅವರಿಗೆ ಕಠಿಣ ಶಿಕ್ಷೆ ಆಗಲಿ ಅಂತ. ಪಾಪ ಯಾರು ನೋಡಿಲ್ಲ, ಏನೂ ಇಲ್ಲ. ಅವರು ಅದು ಮಾಡಿದ್ದಾರೆ ಇದು ಮಾಡಿದ್ದಾರೆ ಅಂತ ಹೇಳೋದಕ್ಕೆ ನಾವ್ಯಾರು? ಜಡ್ಜಿಗಳೇನಮ್ಮ. ಈಗ ಮಾಫಿ ಸಾಕ್ಷಿ ಪ್ರದೋಷ್ ಅವರು ಕೂಡ ಅದು ನಾವು ಹೇಳಿರುವಂಥದ್ದು ಸರ್, ಅಂದರೆ ರೇಣುಕಾಸ್ವಾಮಿಗೆ ಅವರು ಹಲ್ಲೆ ಮಾಡಿದ್ರು ಅಂತ ಹೇಳ್ಬಿಟ್ಟು. ಸೊ ಅದು ನಿಮ್ಗೆ ಎಷ್ಟು ನೋವು ತಂದಿದೆ ಅಂತ. ಅಮ್ಮ, ಒಬ್ಬ ಆರೋಪಿ ಏನೇ ಮಾಡಿದ್ರು, ಒಬ್ಬ ಕಳ್ಳ, ಅವ್ನು ನಾನು ಕದ್ದಿಲ್ಲ ಅಂತ ಎಷ್ಟು ಹೇಳಿದ್ರು ಅವ್ನು ಕಳ್ಳನೇನಲ್ಲಮ್ಮ. ಜೊತೆಲಿರೋ ಅದಕ್ಕೆ ಕಳ್ಳ ಕದ್ದಿದ್ದು ನಾನು ಕದ್ದಿಲ್ಲ ಅಂತ ಹೇಳಿದ್ರೆ ಹೆಂಗಮ್ಮ ನಂಬಕ್ಕಾಗತ್ತೆ ಒಬ್ಬ ಕಳ್ಳನ್ನ? ದರ್ಶನ್ ಅವ್ರು ಕಳ್ಳ ಅಲ್ವಾ? ಅವ್ರು ಕದ್ದಿಲ್ಲ ಅಲ್ವಾ? ಕೋಟ್ಯಾಂತರ ವಿದ್ಯಾರ್ಥಿಗಳಿಗೆ ವಿದ್ಯೆ ಕೊಟ್ಟಿದ್ದಾರಲ್ವ, ಅವರು ಫೀಸ್ ಕಟ್ಟಿದಾರಲ್ವ, ಎಷ್ಟೋ ಜನರಿಗೆ ಅನ್ನ ಕೊಟ್ಟಿದ್ದಾರಲ್ವ, ಎಷ್ಟೋ ಪ್ರಾಣಿಗಳನ್ನು ಸಾಕಿದಾರಲ್ವಮ್ಮ. ಅವರು ಒಂದು ಕೊಲೆ ಮಾಡ್ತಾರಂತ ಹೇಗಮ್ಮ ನಂಬಕ್ಕಾಗತ್ತೆ? ಆ ನಂಬಿಕೆ, ದರ್ಶನ್ ಅವರ ಮೇಲೆ ನನಗಿರುವ ನಂಬಿಕೆ ಇವತ್ತಿಗೂ ಇದೆ, ಇನ್ನು ಮುಂದೆನೂ ಇರುತ್ತೆ. ಒಂದು ವೇಳೆ ಅವರು ಮಾಡಿದ್ದಾರೆ ಅನ್ನೋದು ಬಲವಾದ ಸಾಕ್ಷಿ ಇದ್ದು ಪ್ರೂವ್ ಆದರೆ ಕೋರ್ಟ್ ಏನು ಶಿಕ್ಷೆ ಕೊಡುತ್ತೋ ಕೊಡಲಿ. ನಾವ್ಯಾರು ಶಿಕ್ಷೆ ಘೋಷಣೆ ಮಾಡೋದಕ್ಕೆ? ಪ್ರತಿದಿನ ಸೋಷಿಯಲ್ ಮೀಡಿಯಾದಲ್ಲಿ ಶಿಕ್ಷೆ ಘೋಷಣೆ ಮಾಡ್ತಿರ್ತಾರಲ್ಲ, ನಾವು ಯಾರಮ್ಮ? ಹಾಗಾದರೆ ಸಂವಿಧಾನ ಯಾಕೆ, ಕಾನೂನು ಯಾಕೆ, ಜಡ್ಜಿ ಯಾಕೆ, ಕೋರ್ಟ್ ಯಾಕೆ, ಲಾಯರ್ ಯಾಕೆ? ಆ ಸೋಷಿಯಲ್ ಮೀಡಿಯಾದವರಿಗೆ ಶಿಕ್ಷೆ ಘೋಷಣೆ ಮಾಡ್ಬೋದಲ್ಲ. ಅಫ್ಕೋರ್ಸ್ ನೀವು ಹೇಳ್ತಿರೋದು ಸರಿ ಇದೆ ಸರ್. ಈಗ ಅಕಸ್ಮಾತ್ ಒಬ್ಬ ಕೊಲೆಗಾರ ಏನಾದರೂ ಕೊಲೆ ಮಾಡಿದರೂ ಸಹ ನಿಮ್ಗೆ ಏನಾದರೂ ಅವನು ಹೆಲ್ಪ್ ಮಾಡಿದರೆ ನಿಮ್ಗೆ ಅವನು ಕೊಲೆಗಾರ ಅಲ್ಲ, ನಿಮಗೆ ಅವ್ರ ಮೇಲೆ ಅಭಿಮಾನ ಇರುತ್ತೆ. ಅದು ಯಾವತ್ತಿಗೂ ತಪ್ಪಲ್ಲ. ಅದನ್ನು ಬೇರೆಯವರು ಬೇರೆ ಥರ ಅರ್ಥ ಮಾಡಿಕೊಂಡ್ರೆ ಅದಕ್ಕೆ ನೀವೇನು ಮಾಡೋದಕ್ಕೆ ಆಗೋದಿಲ್ಲ. ಸೊ ಇನ್ನು ಟಾಕ್ಸಿಕ್ ಸಿನಿಮಾ ಬರ್ತಾ ಇದೆ ಸರ್, ಇದೇ ಆಗಸ್ಟ್. ಇದಕ್ಕೆ ಒಂದು ಮಾತು ಹೇಳಬೇಕು ನನಗೆ. ಈಗ ದರ್ಶನ್ ಅವರಿಂದ ಯಾವುದಾದ್ರೂ ಉಪಕಾರ ಪಡ್ಕೊಂಡು ಅಥವಾ ಸಹಾಯ ಪಡ್ಕೊಂಡು ನಾನು ಅವ್ರ ಪರಲ್ಲ. ದರ್ಶನ್ ಅವ್ರನ್ನ ಯಾವತ್ತೂ ನಾನು ಭೇಟಿಯಾಗಿಲ್ಲ. ಈ ಕ್ಷಣಕ್ಕೂ ನಾನು ದರ್ಶನ್ ಅವ್ರನ್ನ ನೇರ ಭೇಟಿಯಾಗಿಲ್ಲ. ಅವರ ತಮ್ಮ ದಿನಕರ್ ಅವರು, ನಾನು ನಾಗಭರಣ, ನನ್ನ ಗುರುಗಳು ನಾಗಭರಣ ಸರ್ ಸಿನಿಮಾ ಮಾಡುವಾಗ ಅವರು ಕ್ಯಾಮರಾ ಅಸಿಸ್ಟೆಂಟ್ ಆಗಿದ್ದರು, ನಾನು ಅಸೋಸಿಯೇಟ್ ಆಗಿದ್ದೆ. ಆಗಿನ ನನ್ನ ಮತ್ತು ಅವರ ಒಡನಾಟ ಅದು ಈಗಲೂ ಬಲವಾಗಿದೆ. ಆದರೆ ಯಾವತ್ತೂ ದರ್ಶನ್ ಅವ್ರ ಬಗ್ಗೆ ಆಗಲಿ ಅವರ ಪರವಾಗಲಿ ನಾನು ದಿನಕರ್ ಅವ್ರ ಥರ ಮಾತಾಡಿಲ್ಲ. ದರ್ಶನ್ ಅವ್ರನ್ನ ಯಾವತ್ತೂ ನಾನು ನೇರವಾಗಿ ಸಂಪರ್ಕಿಸಿಲ್ಲ. ದರ್ಶನ್ ಅವರ ಹಿಂದೆ ನಡೆದಿರುವಂಥ ಘಟನೆಗಳ ಸತ್ಯಾಸತ್ಯತೆ ನನಗೆ ಗೊತ್ತಿರುವುದರಿಂದ ನಾನು ಅವರ ಪರವಾಗಿ ಮಾತಾಡ್ತಿದ್ದೀನಿ ಅಷ್ಟೇ ಅಮ್ಮ. ದರ್ಶನ್ ಅವರ ಮೇಲೆ ನನಗಿರುವ ಅಭಿಮಾನದಿಂದ ನಾನು ಅದನ್ನು ಮಾಡ್ತಾಯಿದ್ದೀನಿ. ಇವತ್ತಲ್ಲ ನಾಳೆ ಬರ್ತಾರೆ, ಅವರು ದೋಷಮುಕ್ತರಾಗ್ತಾರೆ. ಎಲ್ಲರೂ ಹೇಳ್ತಾರೆ ಅವರು ಅದು ಮಾಡಿದ್ದಾರೆ ಇದು ಮಾಡಿ. ಯಾರು ನೋಡಿದ್ದಾರೆ? ಸಾಕ್ಷಿ ತೋರಿಸಿ ತಾಯಿ. ಸಾಕ್ಷಿ ಇದ್ದು ಅವ್ರು ಮಾಡಿದ್ದು ನಿಜ ಅಂತಾದರೆ ನಾನೇ ಹೇಳ್ತೀನಿ ಅವರಿಗೆ ಕಠಿಣ ಶಿಕ್ಷೆ ಆಗಲಿ ಅಂತ. ಪಾಪ ಯಾರು ನೋಡಿಲ್ಲ, ಏನೂ ಇಲ್ಲ. ಅವರು ಅದು ಮಾಡಿದ್ದಾರೆ ಇದು ಮಾಡಿದ್ದಾರೆ ಅಂತ ಹೇಳೋದಕ್ಕೆ ನಾವ್ಯಾರು? ಜಡ್ಜಿಗಳೇನಮ್ಮ.